ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಸ್ವರ್ಗದಲ್ಲಿರುವಂಥ ಸ್ಪರ್ಧಿಗಳು ಯಾರಿದ್ದಾರೆ ಅವ್ರ ಮಧ್ಯೆ ಸ್ವಲ್ಪ ಬಿರುಕು ಬಿದ್ದಿತ್ತು, ಮನಸ್ತಾಪ ಆಯಿತು, ಜೊತೆಗೆ ಮಾತಿಗೆ ಮಾತಾಗ್ತಾ ಇತ್ತು. ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಕಾಣಿಸ್ಕೊತಿರಲಿಲ್ಲ. ಅದೇ ನರ್ಕಂದ ಬಂದಾಗ ಅದು ಉಲ್ಟಾ ಆಗಿತ್ತು. ಇರೋರು ನಿಜವಾಗ್ಲೂ ಸ್ವರ್ಗದಲ್ಲಿರೋ ರೀತಿ ಬಿಹೇವ್ ಮಾಡ್ತಿದ್ರು, ಎಲ್ಲರೂ ಚೆನ್ನಾಗಿದ್ದರು, ಎಲ್ಲರೂ ಚೆನ್ನಾಗಿ ಮಾತಾಡ್ಕೊತಿದ್ರು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋ ರೀತಿ ಕಾಣಿಸ್ತಾ ಇತ್ತು. ಬಟ್ ಅದು ಆಲ್ರೆಡಿ ಒಂದೇ ದಿನಕ್ಕೆ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಮಧ್ಯಾಹ್ನ ಒಂದು ಪ್ರೋಮೋ ಬಿಟ್ಟಿದ್ರು. ಅಲ್ಲಿ ಇವರು ಚೈತ್ರ ಮತ್ತು ಮಾನಸ್ ಇವರಿಬ್ಬರು ಕೂಡ ಜಗಳ ಆಗಿದ್ದು. ಆ್ಯಂಡ್ ಇವಾಗ ನಮ್ಮ ಮಾನಸ್ ಅವರು ನಮ್ಮ ಗೋಲ್ಡ್ ಮ್ಯಾನ್ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದಾರೆ. ಸುರೇಶ್ ಅಲ್ವ ಅವ್ರ ಹೆಸರು. ಸೊ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡಿರುವಂಥದ್ದು ಅದು ಕೂಡ ಚೈತ್ರ ಅವ್ರ ಬಗ್ಗೆನೇ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಚೈತ್ರ ಅವ್ರಿಗೆ ಅಟೆನ್ಷನ್ ಇದ್ದರೆ ಮಾತು ಚೆನ್ನಾಗಿರ್ತಾರೆ ಅನ್ನೋ ರೀತಿ ಹೇಳ್ತಾ ಇರ್ತಾರೆ. ಆ್ಯಂಡ್ ಈ ಮನಸ್ತಾಪಗಳು ಬಂದಿದೆ. ಆ್ಯಂಡ್ ಮನಸ್ಸಲ್ಲಿ ವಿಷಯ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಇದು ನೆಗೆಟಿವ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಎಲ್ಲ ಚೆನ್ನಾಗಿರ್ತಾರೆ ಅಂದರೆ ಒಂದು ಏನಾರು ಆಗೋವರೆಗೂ, ಅದಾದಮೇಲೆ ಎಲ್ಲರೂ ಇದೇ ಕತೆ ಅಂತ ಅನಿಸುತ್ತೆ. ಇಷ್ಟು ದಿನ ಚೆನ್ನಾಗಿರೋ ನಿನ್ನೆ ಎಲ್ಲ, ಸೊ ಇವಾಗ ಆಲ್ರೆಡಿ ಉಲ್ಟಾ ಹೊಡಿತಿದ್ದಾರೆ. ಸೊ ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಈ ಸೀಸನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಜಗಳ ಕಡಿಮೆ ಮಾಡಿ ಎಂಟರ್ಟೈನ್ಮೆಂಟ್ ಕಡೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಮ್ಮ ಸಂತು ಪಂತು ನೆನಪಾಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಮಾನಸ ಮತ್ತು ಗೋಲ್ಡ್ ಮ್ಯಾನ್ ಇದ್ದಾರಲ್ಲ ಸುರೇಶ್ ಅವರು, ಸೊ ಅವರಿಬ್ಬರು ಕೂಡ ಮಾತಾಡ್ತಾ ಕೂತಿದ್ದಾರೆ. ಸೊ ಇವರಿಬ್ಬರು ಕೂಡ ಈ ಬಿಗ್ ಬಾಸ್ ಮೇಲೆ ಜೊತೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ಒಳ್ಳೆ ಕಾಮಿಡಿ ಸಿಗುತ್ತಾ ಅಥವಾ ಜಗಳಗಳು ಸಿಗುತ್ತಾ ಕಾದು ನೋಡಬೇಕಾಗುತ್ತೆ. ಬಿಕಾಸ್ ನಮಗೆಲ್ಲ ಗೊತ್ತಿರುವಾಗ ಸುರೇಶ್ ಅವರು ಇದ್ದಾರಲ್ಲ, ಅವರು ಅಷ್ಟೇ ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ ಮತ್ತು ಖಡಕ್ಕಾಗಿದ್ದಾರೆ. ಆ್ಯಂಡ್ ಮಾನಸ್ ಅವರು ಕೂಡ ಅದೇ ರೀತಿ ಇರುವಂಥದ್ದು. ಇವರಿಬ್ಬರು ಜೋಡಿ ಆದರೆ ಸಖತ್ತಾಗಿರುತ್ತೆ ಬಿಗ್ ಬಾಸಲ್ಲಿ. ಕಾದು ನೋಡೋಣ. ಆ್ಯಂಡ್ ಇವಾಗ ಅವ್ರು ಮಾಡಿರುವಂಥ ಕಾನ್ವರ್ಸೇಷನ್ ಪ್ರೋಮೋ ಬರುತ್ತೆ, ನೋಡಿ ನಿಮ್ಗೆ ಅನ್ನಿಸ್ತು ಕಮೆಂಟ್